पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಬಾರದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಫಸ್ಟಿಗೆ ಒಂದಿಷ್ಟು ಬಟರ್ ತೊಗೊಂಡಿದ್ದೀನಿ. ಈ ಬಟರಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ನೆಕ್ಸ್ಟ್ ಸ್ವಲ್ಪ ಕೊರಿಯಾಂಡರ್ ಹಾಕೋಣ. ಆಮೇಲೆ ಸ್ವಲ್ಪ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ, ಇವಾಗ ಇದು ಬಟರ್ಗೆ ಸ್ವಲ್ಪ ಇದೆಲ್ಲ ಹಾಕ್ಕೊಳ್ತೀನಿ, ಕೊರಿಯಾಂಡರು. ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕ್ಕೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬೇಕು. ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡೆ ತವಾ ಬಿಸಿಗಿಟ್ಟು ಸ್ವಲ್ಪ ಬಟರ್ ಹಾಕ್ಕೊತೀನಿ. ಈಗ ಅದು ಬಟರ್ ಎಲ್ಲ ಮೆಲ್ಟ್ ಆಗಬೇಕು. ಬಟರ್ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಸ್ವಲ್ಪ ಗಾರ್ಲಿಕ್ ಹಾಕ್ಕೊತೀನಿ. ಓಕೆ, ಗಾರ್ಲಿಕ್ ಸ್ವಲ್ಪ ಇದಾಗಬೇಕಂದ್ರೆ ಸ್ವಲ್ಪ ಗಾರ್ಲಿಕ್ ಫ್ರೈ ಆದರೆ ಸಾಕಷ್ಟು. ಇನ್ನು ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಅಂತೆಲ್ಲ ಏನಿಲ್ಲ. ಈ ಗಾರ್ಲಿಕ್ಕು ಬಟರಲ್ಲಿ ಫ್ರೈ ಮಾಡ್ಕೊಂಬಂದಿದೆ, ಅದು ಗಾರ್ಲಿಕ್ ಹಾಕ್ಕೋಬೇಕು. ಓಕೆ, ಹಾಕ್ಕೊಂಡು ಇವಾಗ ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಕೈಯಿಂದಾದರೂ ಮಾಡ್ಕೋಬೋದು, ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಕೋಬೋದು. ಓಕೆ, ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕಂದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಬ್ರೆಡ್ನ ಕಟ್ ಮಾಡ್ಕೋಬೇಕು. ಓಕೆ, 5 ಸ್ಲೈಸಸ್ ಇಷ್ಟು ದೊಡ್ಡದಿದ್ರೂ ಓಕೆ, ಕಟ್ ಮಾಡ್ಕೊಂಡ್ರೂ ಓಕೆ. ಓಕೆ, ನಾನು ಕಟ್ ಮಾಡ್ಕೊತೀನಿ. ಓಕೆ, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಹೇಗಿದು ಬಟರ್ನ ಸ್ವಲ್ಪ ಹಚ್ಕೊಳ್ತಾ ಬರ್ತೀನಿ ಎಲ್ಲದಕ್ಕೂ. ಓಕೆ, ಹಚ್ಕೊಂಡು ಬರ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಎಲ್ಲದಕ್ಕೂ ಹಚ್ಚಿದರೆ ಒಂದು ಸೈಡ್, 2 ಸೈಡ್ನ ಹಾಗೆ ಹಚ್ಕೊಂಡ್ರೂ ಕೂಡ ನಡೆಯುತ್ತೆ. ಓಕೆ, ಈ ಥರ ಹಚ್ಕೊಂಡಿದ್ದೀನಿ ಇದನ್ನೆಲ್ಲ ಬಟರು. ಇವಾಗ ಇದನ್ನು ಆಯಿಲ್ ಅಥವಾ ತುಪ್ಪ ಅಥವಾ ಬಟರ್ನಲ್ಲಿ ಅದರಲ್ಲಾದರೂ ಫ್ರೈ ಮಾಡ್ಕೋಬೋದು. ಡೀಪ್ ಫ್ರೈ ಬೇಡ, ಶಾಲೋ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕಷ್ಟೆ. ಓಕೆ, ಈ ಥರ ಎಲ್ಲವನ್ನೂ ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕಷ್ಟೆ. ಆಯಿತಾ, ಈಗ 2 ಸೈಡ್ ನೀಟಾಗಿ ಬೆನ್ನಿಸ್ಕೋಬೇಕು. ಓಕೆ, ಇದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತಿನ್ಬೋದು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತುಂಬ ಟೇಸ್ಟಿ ಆಗಿರುತ್ತೆ, ಹೋಮ್ ಮೇಡ್ ಆಗಿರೋದ್ರಿಂದ ಇಂಗ್ರೀಡಿಯೆಂಟ್ ಯಾವುದು, ಐಟಮ್ ಯಾವುದು ಅಂತ ಏನು ಚಿಂತೆ ಇಲ್ಲ. ಈ ಥರ ಹೆಲ್ದಿ ಡಿಶ್ ಮಾಡಿ ಮನೇಲಿ ಹೆಲ್ದಿ ಡಿಶ್ ಮಾಡಿಕೊಳ್ಳೋದ್ರಿಂದ ಮಕ್ಕಳಿಗೂ ಸಮಾಧಾನ, ತಿನ್ನೋದಿಗೆ ನಮಗೂ ಸಮಾಧಾನ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈ ಸಾಸ್ ಒಳಗೆ ಡಿಪ್ ಆದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಹಂಗೆ ಆದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.